ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಪ್ರಯುಕ್ತ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಪ್ರತಿಯೊಬ್ಬರ ಜೀವನದಲ್ಲೂ ಮಹಿಳೆ ಪ್ರಮುಖವಾದಂತಹ ಪಾತ್ರ ವಹಿಸ್ತಾರೆ. ಹುಟ್ಟಿದಾಗಿಂದ ಹಿಡಿದು ಒಬ್ಬ ವ್ಯಕ್ತಿಯ ಸಾವಿನವರೆಗೂ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖವಾಗಿರುತ್ತದೆ. ನನ್ನ ಜೀವನದಲ್ಲಿ ನನಗೆ ಮಾದರಿಯಾಗಿ ನನ್ನಲ್ಲಿರುವಂತಹ ಕೆಲವೊಂದು ಮೌಲ್ಯಗಳನ್ನು ಬೆಳೆಸಿಕೊಟ್ಟವರಂದರೆ ಶ್ರೀಮತಿ ಲಲಿತಾ ರಾಮಮೂರ್ತಿಯವರು. ಅವರು ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಬೆಳೆದು ಹೋಗಬೇಕು, ಯಾವ ರೀತಿ ಸತ್ಯ, ಶಾಂತಿ, ಪ್ರೇಮ, ಸಹಿಷ್ಣುತೆಯಿಂದ ನಡ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಥರ ಪ್ರತಿಯೊಬ್ಬರಿಗೂ ಕೂಡ ಒಬ್ಬರು ಮಾದರಿಯಾಗಿದ್ದರೆ ಅವರ ಜೀವನವನ್ನು ಪರಿವರ್ತನೆ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ನಮ್ಮ ತಾಯಿ ಇರ್ಬೋದು, ನಮ್ಮ ಪತ್ನಿ ಇರ್ಬೋದು, ಅವರ ಸೂಕ್ತ ಸಲಹೆ ಸೂಚನೆಗಳಿರ್ಬೋದು, ಅವರ ಮಾರ್ಗದರ್ಶನ ಇರ್ಬೋದು, ನಮ್ಮನ್ನು ಸರಿದಾರಿಯಲ್ಲಿ ಕೊಂಡೊಯ್ಯಲಿಕ್ಕೆ ಸಹಕಾರಿಯಾಗುತ್ತೆ. ಇದರ ಜೊತೆಗೆ ನಮ್ಮ ಸಹೋದ್ಯೋಗಿಗಳು ಕೂಡ ನಮಗೆ ಹಲವು ಮಾಹಿತಿ ಮಾರ್ಗದರ್ಶನಗಳನ್ನು ನೀಡ್ತಾ ಇದ್ದಾರೆ. ಅದು ಕೂಡ ನಾವು ಒಳ್ಳೆಯ ದಾರಿಯಲ್ಲಿ ನಡೀಲಿಕ್ಕೆ ಸಹಕಾರಿಯಾಗುತ್ತೆ. ಒಟ್ಟಾರೆಯಾಗಿ ನಮ್ಮ ಸಮಾಜ ನಾವು ಬದಲಾಗಬೇಕು ಅಂದರೆ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಅದರಿಂದ ನಮಗೆ ಎಲ್ಲರಿಗೂ ಕೂಡ ಸಹಕಾರಿಯಾಗಿದೆ. ಈ ವರ್ಷದ ಥೀಮ್ ಏನಂದರೆ ಗಿವ್ ಆ್ಯಂಡ್ ಗೈನ್. ಇದರರ್ಥ ವೆನ್ ಸೊಸೈಟಿ ಗಿವ್ಸ್ ವುಮೆನ್ ಈಕ್ವಲ್ ಆಪರ್ಚುನಿಟೀಸ್, ರೆಸ್ಪೆಕ್ಟ್, ಎಜುಕೇಷನ್ ಆ್ಯಂಡ್ ಸಪೋರ್ಟ್, ದ ಎಂಟೈರ್ ವರ್ಲ್ಡ್ ಗೈನ್ಸ್ ಫ್ರಮ್ ದೇರ್ ಪ್ರೋಗ್ರೆಸ್ ಆ್ಯಂಡ್ ಲೀಡರ್ಶಿಪ್. ಅಂದರೆ ಸಮಾಜವು ಮಹಿಳೆಯರಿಗೆ ಸಮಾನ ಅವಕಾಶಗಳು, ಗೌರವ, ಶಿಕ್ಷಣ ಮತ್ತು ಬೆಂಬಲವನ್ನು ನೀಡಿದಾಗ ಇಡೀ ಜಗತ್ತು ಅವರ ಪ್ರಗತಿ ಮತ್ತು ನಾಯಕತ್ವದಿಂದ ಲಾಭ ಪಡೆಯುತ್ತದೆ. ಇದನ್ನು ಈ ವರ್ಷದ ಥೀಮ್ ಆಗಿ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮಹಿಳಾ ದಿನಾಚರಣೆಯ ಅಂಗವಾಗಿ ನನ್ನ ಒಂದು ನುಡಿ ನಮನ ನನ್ನ ಎಲ್ಲ ಅಕ್ಕ ತಂಗಿಯರಿಗೆ ಮತ್ತು ನನ್ನ ಮಹಿಳಾ ಸಹೋದ್ಯೋಗಿಗಳಿಗೆ ಮತ್ತು ನನ್ನ ಪ್ರೀತಿಯ ಮಗಳಿಗೆ ಹಾಗೂ ನನ್ನ ಹೆಂಡತಿಗೆ. ಹೆಣ್ಣಾಗಿ, ಮಗಳಾಗಿ, ತಾಯಿಯಾಗಿ, ಅಕ್ಕ ತಂಗಿಯಾಗಿ, ಹೆಂಡತಿಯಾಗಿ, ಗೆಳತಿಯಾಗಿ, ಮನೆಯೊಳಗಿನ ನಗುವಾಗಿ, ಮನದೊಳಗಿನ ಒಲಿಮೆಯಾಗಿ, ಸರ್ವರಿಗೂ ಬೆಳಕಾಗಿ, ಅರ್ಹರಿಗೆ ಸ್ಫೂರ್ತಿಯ ಸೆಲೆಯಾಗಿ, ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಎದುರಿಸುವ ಯೋಗಿನಿಯಾಗಿ, ಸಂಸಾರವೆಂಬ ಸಾಗರದಾಗ ಸಾಮರ್ಥ್ಯ ಸಹಬಾಳ್ವೆಯನ್ನು ಸಂಭಾಳಿಸುವ ಸುಪ್ತ ಶಕ್ತಿಯಾಗಿ, ಮಕ್ಕಳನ್ನು ಹೆತ್ತು ಹೊತ್ತು ಶಿಸ್ತಿನಿಂದಲೇ ಸಂರಕ್ಷಿಸುವ ಗುರುವಾಗಿ, ಮನೆಯ ಒಳಗೆ ಹೊರಗು ಗಂಡನ ಜೊತೆಗೆ ಹೆಗಲಿಗೆ ಹೆಗಲಾಗಿ ಸಾಥುಕೊಟ್ಟು ಜೀವನ ಜಗತ್ತಿಗೆ ಉಸಿರಾಗಿ ಕ್ಷಮೆಯ ದರಿದ್ರಿಯಾದವಳೇ ಹೆಣ್ಣು. ಮದುವೆಗೆ ಮುಂಚೆ ಅಪ್ಪನ ಮಾತು, ಅಪ್ಪ ಇಲ್ಲದಿದ್ದಾಗ ಅಣ್ಣ ತಮ್ಮಂದಿರ ಮಾತು, ಮದುವೆ ಆದ ಮೇಲೆ ಗಂಡನ ಮಾತು, ಗಂಡ ಇಲ್ಲದಿದ್ದಾಗ ಮಕ್ಕಳ ಮಾತು, ಮಕ್ಕಳು ಇಲ್ಲ ಅಂದಾಗ ಮೊಮ್ಮಕ್ಕಳ ಮಾತು, ಹೀಗೆ ಎಲ್ಲರ ಮಾತನ್ನು ಕೇಳುವ ಅವಳು ಯೋಗ್ಯರು ಅರ್ಹರಾಗಿದ್ದರೂ ನಮ್ಮೆಲ್ಲರ ಮಾತು ಯಾಕೆ ಕೇಳ್ತಾಳೆ ಅನ್ನೋದನ್ನು ನಾವು ತಿಳಿಬೇಕು. ಅಪ್ಪ ಅಣ್ಣ ತಮ್ಮಂದಿರ ಮಾತನ್ನು ಗೌರವದಿಂದ, ಗಂಡನ ಮಾತನ್ನು ಪ್ರೀತಿಯಿಂದ, ಮಕ್ಕಳು ಮೊಮ್ಮಕ್ಕಳ ಮಾತನ್ನು ಮಮತೆಯಿಂದ ಕೇಳ್ತಾಳೆ. ಹೆಣ್ಣು ಮಕ್ಕಳ ಮನಸ್ಸು ಸಹನಾಭೂತಿಯ ತವರು. ಅವರು ಪದಗಳನ್ನೆಲ್ಲ ಭಾವನೆಗಳನ್ನು ಕೇಳ್ತಾರೆ. ಆದರೆ ಕೇಳೋದು ಎಷ್ಟು ಗೊತ್ತು ಹಾಗೆ ಕೇಳೋ ಹಾಗೆ ಮಾಡೋದು ಕೂಡ ಅವರಿಗೆ ಬರುತ್ತೆ. ಹೆಣ್ಣಂದ್ರೆ ಶಬ್ದವಲ್ಲ, ಹೆಣ್ಣಂದ್ರೆ ಜಗನ್ಮಾತೆ. ಎಲ್ಲವೂ ಇದ್ದರೂ ಇಲ್ಲದಿದ್ದರೂ ಎಲ್ಲವನ್ನೂ ನಿಭಾಯಿಸುವ ಸೃಷ್ಟಿಯ ಅದ್ಭುತ, ಅಮೋಘ, ಅಪ್ರತಿಮ ಶಕ್ತಿ ಹೆಣ್ಣಂದ್ರೆ ಅದು ತಪ್ಪಾಗುವುದಿಲ್ಲ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆ ಸಮಾಜದ ಶಕ್ತಿ ಮತ್ತು ಪ್ರೇರಣೆಯ ಮೂಲವಾಗಿದೆ. ಕುಟುಂಬದ ಸ್ಥಿರತೆ, ಸಮಾಜದ ಅಭಿವೃದ್ಧಿ ಮತ್ತು ದೇಶದ ಪ್ರಗತಿಯಲ್ಲಿ ಮಹಿಳೆಯ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ದೇಶದಲ್ಲಿ ಅನೇಕ ಮಹಿಳೆಯರನ್ನ ನಾವು ಸ್ಮರಿಸಬಹುದು. ಉದಾಹರಣೆಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವರನ್ನ ಧೈರ್ಯದ ಪ್ರತೀಕವಾಗಿ, ಮದರ್ ತೆರೆಸರವರನ್ನ ಸೇವೆಯ ಪ್ರತೀಕವಾಗಿ, ಹಾಗೆಯೇ ಕಲ್ಪನಾ ಚಾವ್ಲಾರವರನ್ನ ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತು ಆಡಳಿತ ಕ್ಷೇತ್ರದಲ್ಲಿ ನಮ್ಮ ಇಂದಿರಾ ಗಾಂಧಿಯವರನ್ನ ಸ್ಮರಿಸಬಹುದಾಗಿದೆ. ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಮತ್ತು ಅವಕಾಶಗಳು ಕಡಿಮೆಯಾಗಿದ್ದರೂ ಹಿಂದಿನ ಕಾಲದಲ್ಲಿ ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದಾರೆ. ಶಿಕ್ಷಣ, ಕ್ರೀಡೆ, ರಾಜಕೀಯ ಮತ್ತು ಉದ್ಯಮ, ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಮಹಿಳೆಯರು ಮಹತ್ವದ ಸಾಧನೆಯನ್ನ ಮಾಡಿದ್ದನ್ನ ನಾವು ಗಮನಿಸಬಹುದಾಗಿದೆ. ಸಮಾಜದಲ್ಲಿ ಮಹಿಳೆಯರಿಗೆ ಗೌರವ ಮತ್ತು ಸಮಾನ ಅವಕಾಶಗಳನ್ನು ನೀಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಮಹಿಳೆಯರು ಬೆಳೆಯುವ ಸಮಾಜವೇ ಅಭಿವೃದ್ಧಿಯ ಸಮಾಜವಾಗಿದೆ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವಿತೌಟ್ ಹರ್ ಇವನ್ ಹೇ ಹೀರೋ ಹೀಸ್ ಜೀರೋ. ಹೆಣ್ಣು ಈ ಜಗತ್ತಿನ ಸುಂದರ ಶಕ್ತಿ. ಉಳಿ ಇಲ್ಲದೆ ಪ್ರೀತಿ ತ್ಯಾಗದಿಂದ ನಮಗೆ ರೂಪ ಕೊಟ್ಟವಳು. ಮನೆ ಮನೆಯ ದೀಪ ಮುಡಿಸಿ ಹೊತ್ತು ಹೊತ್ತಿನ ಅನ್ನ ಉಣಿಸಿ ತಂದೆ ಮಗುವ
ತಬ್ಬಿದ್ದಾಕೆ ನಿನಗೆ ಬೇರೆ ಹೆಸರು ಬೇಕೆ ಅಥವಾ ಸ್ತ್ರೀ ಎಂದರೆ ಸಾಕೆ ಸದಾ ಹರಿವ ಸಹನೆಯ ನದಿಯಾಗಿ ಬರಿದಾಗದ ಕರುಣೆಯ ಕಡಲು ಮಮತೆಯ ಮಹಾಸಾಗರದ ಪ್ರತೀಕವೇ ಆಗಿರುವ ಸಮಸ್ತ ಸುಂದರ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಹೆಣ್ಣು ಕುಟುಂಬದ ಕಣ್ಣು, ಹೆಣ್ಣಿನಿಂದಲೇ ಜನ್ಮ, ಹೆಣ್ಣಿನಿಂದಲೇ ಬದುಕು, ಹೆಣ್ಣಿನಿಂದಲೇ ಆರಂಭ. ಸೃಷ್ಟಿಯೂ ಅವಳೇ, ನಾಶವೂ ಅವಳೇ, ಆದಿಯೂ ಅವಳೇ, ಅಂತ್ಯವೂ ಅವಳೇ. ಮಮತೆಗೆ ತ್ಯಾಗ, ಪ್ರೀತಿಗೆ ಅರ್ಪಣೆ, ಕರುಳ ಕುಡಿಗೆ ಸರ್ವಸ್ವವು ಧಾರೆ ಎಳೆವಳು ಅವಳೇ ಮಹಿಳೆ. ಮನೆಯ ಬೆನ್ನೆಲುಬಾಗಿ, ಸಮಾಜದ ದಾರಿದೀಪವಾಗಿ, ದೇಶದ ಭವಿಷ್ಯವನ್ನು ರೂಪಿಸುತ್ತಿರುವ ಪ್ರತಿಯೊಬ್ಬ ಹೆಣ್ಣಿಗೂ ಒಂದು ಸಲಾಂ. ಒಲವಿನ ಮೂರ್ತಿಯಾಗಿ, ಸಹನೆಯ ಸಹಕಾರವಾಗಿ, ಸಾಧನೆಯ ಶಿಖರವೇರುವ ಅವಳ ಶಕ್ತಿಗೆ ಸಾಟಿಯಿಲ್ಲ. ಅಡುಗೆ ಮನೆಯ ಜವಾಬ್ದಾರಿಯಿಂದ ಹಿಡಿದು ದೇಶದ ಆಡಳಿತದವರೆಗೂ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಆದ ಛಾಪು ಮೂಡಿಸುತ್ತಿರುವ ನಮ್ಮ ನಾಡಿನ ಸಮಸ್ತ ಹೆಮ್ಮೆಯ ಮಹಿಳೆಯರಿಗೆ ಗೌರವಪೂರ್ವಕ ನಮನಗಳು. ಪ್ರತಿಯೊಬ್ಬ ಮಹಿಳೆಗೂ ಸಮಾನ ಅವಕಾಶ, ಗೌರವ, ಸುರಕ್ಷತೆ ಕಲ್ಪಿಸುವುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ. ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೆ, ಖಾಸಗಿ ವಲಯದಿಂದ ಸಾರ್ವಜನಿಕ ವಲಯದವರೆಗೆ 50% ಮೀಸಲಾತಿ ನೀಡಿದ್ದಲ್ಲಿ ಮಹಿಳೆಯರ ಪ್ರಗತಿ ಹೆಚ್ಚು ಸುಭದ್ರವಾಗಿರುತ್ತದೆ. ಈ ಮೂಲಕ ಮಹಿಳಾ ದಿನಾಚರಣೆ ಶುಭಾಶಯಗಳು. Women, she is the epitome of sacrifice, patience, ethics and commitment. And Nandashri Iya, Madam of our department, she excellently qualifies all these qualities. And she is an excellent researcher, faculty, and also she is an entrepreneur, having her own brand called as Zymal Bioenzymes. Thank you. ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಿದ್ದೇವೆ. Women have always had a very prominent part in the history of the evolution of mankind or humankind, I would say. ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು. ಇನ್ ಈವನ್ ಮಿಥಾಲಜಿಕಲ್ ಪಾರ್ಟ್ ನೋಡೋದಾದರೆ ಯು ಹ್ಯಾಡ್ ಸೀತಾ, ಯು ಹ್ಯಾಡ್ ದ್ರೌಪದಿ, ಯು ಹ್ಯಾಡ್ ಕುಂತಿ. ಆಲ್ ಆಫ್ ದೀಸ್ ವುಮೆನ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಅ ಲಾಟ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ಮ್ಯಾನ್ಕೈಂಡ್. ಆ್ಯಂಡ್ ಈವನ್ ಇನ್ ಮಾಡರ್ನ್ ಟೈಮ್ಸಲ್ಲಿ ನೋಡೋದಾದರೆ ನಾವು ಈವನ್ ವಿ ಹ್ಯಾಡ್ ಅಮೇಸಿಂಗ್ ಪಾಲಿಟಿಷಿಯನ್ಸ್ ಲೈಕ್ Indira Gandhi, for instance, and many more such. And even in the fields of art and spirit, you had Asha Bhosle, you had Lata Mangeshkar, you had many more such singers, Sujata Agirbodu, Nama South Indian singing nalli. All of these people have, all of these amazing souls have contributed a lot to the development of humankind. And if we see the role of a woman is not just a single being. She is a mother, she is a sister, she is a daughter, and she is a guiding force for every family. And what I think of women is, without women, society wouldn't come this far. It is not possible just by men alone. And you see men going around and achieving things a lot. ಗುಂಡಿಗೆ ಬಹಳ ದೊಡ್ಡದು, ಬಹಳ ಗಟ್ಟಿ ಅಂತ ಹೇಳ್ತಾರೆ ಗಂಡಸರು. ಆದರೆ ಒಬ್ಬ ಗಂಡಸಂದು ಹೃದಯನ ಕರಗಿಸೋ ಸಾಮರ್ಥ್ಯ ಆಗಲಿ, ಶಕ್ತಿಯಾಗಲಿ ಇರೋದು ಒಬ್ಬ ಹೆಣ್ಣಿಗೆ ಮಾತ್ರ. ಸೊ ಹಾಗಾಗಿ I would say this on the occasion of Women's Day is that women are the quiet architects of strength. You build, you nurture, you question, and you lead. And your strength shapes families, societies, and institutions. And on this occasion of Women's Day, I have to say this day is not just for this day or just for a day, it's forever and after. And I take this opportunity to wish all the amazing women of Bengaluru North University a very happy Women's Day, and happy Women's Day to all the women across the world. Happy Women's Day. ನಮ್ಮೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಮಹಿಳೆಯನ್ನು ಒಬ್ಬ ಕುಟುಂಬದ ಸದಸ್ಯೆಯಾಗಿ, ತಾಯಿಯಾಗಿ, ತಂಗಿಯಾಗಿ, ಮಡದಿಯಾಗಿ, ಶಿಕ್ಷಕಿಯಾಗಿ, ಸ್ನೇಹಿತೆಯಾಗಿ ಕಾಣ್ತಲೇ ಬಂದಿದ್ದೀವಿ. ಆದರೆ ಮಹಿಳೆಯನ್ನು ಬರೀ ಕುಟುಂಬದ ಒಬ್ಬ ಸದಸ್ಯೆಯಾಗಿ ಅಷ್ಟೇ ಸೀಮಿತಗೊಳಿಸದೆ ನಾವು ಮನಗಾಣಬೇಕಿರೋದೇನೆಂದರೆ, ದೇಶವನ್ನು ಕಟ್ಟೋದ್ರಲ್ಲಿ, ಸಮಾಜವನ್ನು ಕಟ್ಟೋದ್ರಲ್ಲಿ ಮಹಿಳೆಯ ಪಾತ್ರ ತುಂಬ ಮಹತ್ತರವಾಗಿದೆ. ಸಂವೇದನೆಯನ್ನು ಕಲಿಸುವಂಥವಳು ಹೆಣ್ಣು, ಪ್ರೀತಿ ವಾತ್ಸಲ್ಯವನ್ನು ಕಲಿಸುವಂಥವಳು ಹೆಣ್ಣು, ಆಡಳಿತದಲ್ಲಿ ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿರುವಂಥವಳು ಹೆಣ್ಣು. ಇದನ್ನು ನೆನೆಸ್ಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶ್ರೀನಿವಾಸ ಎನ್. ಮೊದಲಿಗೆ ನಾವು ಹೆಚ್ಚು ಸಂಭ್ರಮದಿಂದ ಆಚರಣೆ ಮಾಡಬೇಕಾಗಿರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಮಹಿಳಾ ದಿನ ಸಹ ಒಂದು.
ನಾವು ಇದನ್ನ ಮಹಿಳೆಯರಿಗಾಗಿ ಮೀಸಲಿಟ್ಟ ಒಂದು ದಿನ ಅಂತ ಆಚರಣೆ ಮಾಡುವಂತದ್ದಲ್ಲ. ಈ ಆಚರಣೆ ಹಿಂದೆ ಅನೇಕ ಹೋರಾಟಗಾರ್ತಿಯರು ಮತ್ತು ಹೋರಾಟಗಾರರ ಶ್ರಮ ಇದೆ ಅನ್ನುವಂಥದ್ದನ್ನ ನಾವು ನೆನಪಿಸಿಕೊಳ್ಳುವಂತ ಒಂದು ಕರ್ತವ್ಯದ ಆಚರಣೆಯ ದಿನವೂ ಸಹ ಹೌದು ಅಂತ ನಾನಂತೂ ಭಾವಿಸಿದ್ದೀನಿ. ಅದರಂತೆ ನನ್ನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರಿರ್ತಕ್ಕಂಥ ಚಿಂತಕಿಯರಲ್ಲಿ ಮೋಂದಿ ಭುವ ಅನ್ನುವಂಥವ್ರು ಸಹ ಬಹಳ ಮುಖ್ಯರಾಗ್ತಾರೆ. ಯಾಕೆಂತಂದ್ರೆ ಇವ್ರು ಬರೆದಿರ್ತಕ್ಕಂಥ ದಿ ಸೆಕೆಂಡ್ ಸೆಕ್ಸ್ ಅನ್ನುವಂತ ಒಂದು ಪುಸ್ತಕ ಬರೀ ಮಹಿಳೆಯರ ಅಸ್ತಿತ್ವಕ್ಕೆ ಮಾತ್ರ ಹೋರಾಟ ಮಾಡಿರ್ತಕ್ಕಂಥ ಪುಸ್ತಕವಾಗಿ ನಾನು ಕಾಣೋದಿಲ್ಲ. ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲಾ ಪುರುಷರ ಆಲೋಚನಾ ಕ್ರಮಗಳನ್ನೇ ಬದಲಿಸಿರ್ತಕ್ಕಂಥ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ಪುಸ್ತಕ. ಸೊ ಹಾಗಾಗಿ ನನಗೆ ಅತಿ ಹೆಚ್ಚು ಪ್ರೇರಣೆಯನ್ನ ಸಿಮೋನ್ ದಿ ಭುವ ಅವರು ನನಗೆ ಆರಂಭದ ದಿನಗಳಲ್ಲಿ ನನಗೆ ಕೊಟ್ಟಿದ್ದಾರೆ. ಅದಲ್ಲದೆ ಭಾರತೀಯ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರಾಗಿರ್ಬೋದು, ಸಾವಿತ್ರಿಬಾಯಿ ಪುಲೆ ಆಗಿರ್ಬೋದು, ಕರ್ನಾಟಕದವರೇ ಆಗಿರ್ತಕ್ಕಂಥ ಮೀನಾಕ್ಷಿ ಬಾಳಿ ಅವರಾಗಿರ್ಬೋದು, ಕೋಲಾರದ ಗೀತಮ್ಮ ಅವರಾಗಿರ್ಬೋದು, ಇಂತ ಅನೇಕ ಜನರು ಏನ್ ಮಾಡಿದಾರೆ, ನಮ್ಗೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಅಭಾವಗಳನ್ನ ಬೀರಿರ್ತಕ್ಕಂಥವ್ರು. ಇವರ ಚಿಂತನಾ ಕ್ರಮಗಳಿಂದ ಮಹಿಳೆಯರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ ಅನ್ನುವಂಥದ್ದನ್ನ ನಾವೆಲ್ಲರೂ ಸಹ ಒಪ್ಕೊಳ್ಳೇಬೇಕಾಗಿರ್ತವೆ. ನಾವು ಮಧ್ಯಕಾಲೀನ ಯುಗದಲ್ಲಿ ಮಹಿಳೆಯರಿಗಿರ್ತಕ್ಕಂಥ ಸ್ಥಾನಮಾನ ಹೇಗಿತ್ತು ಅನ್ನುವಂಥದ್ದನ್ನ ನಾವು ತಿಳಿಯೋದಾದ್ರೆ ನಾವು ಈಗ ಇರತಕ್ಕಂತಹ ಬದಲಾವಣೆಗೆ ಅರ್ಥ ಖಂಡಿತವಾಗೂ ನಮಗೆ ಸಿಗ್ತವೆ ಅಂತ ನಾನು ಭಾವಿಸಿದ್ದೀನಿ. ಅದಲ್ಲದೆ ಮಧ್ಯಕಾಲೀನ ಭಾರತದಲ್ಲಿ ಹೇಗಿತ್ತು ಮಹಿಳೆಯರ ಸ್ಥಿತಿ ಅನ್ನೋದು ತಿಳ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ತಾಪಿ ಧರ್ಮರಾವ್ ಅವರು ಬರೆದಿರತಕ್ಕಂತ ಒಂದು ಸಂಶೋಧನಾತ್ಮಕ ಕೃತಿ ಅದು ಕಬ್ಬಿಣದ ಕಾಚಗಳು ಅನ್ನುವಂತ ಒಂದು ಪುಸ್ತಕಗಳನ್ನ ನೋಡಿದ್ರೆ ಖಂಡಿತವಾಗೂ ಈ ಬದಲಾವಣೆ ಅನ್ನುವಂತಹ ಒಂದು ಪದಕ್ಕೆ ನಿಜವಾದ ಅರ್ಥ ಸಿಗುತ್ತೆ ಅನ್ನುವಂಥದ್ದನ್ನ ನಾನಂತೂ ಮನಗಂಡಿದ್ದೀನಿ. ನಾವಿಂತ ಅನೇಕ ಚಿಂತಕರುಗಳನ್ನ ಓದೋದರಿಂದ ಅಥವಾ ಚಿಂತನೆಗಳ ಜೊತೆಗೆ ನಾವು ಇರೋದ್ರಿಂದ ಸಮಾಜದ ನಿರ್ಮಾಣದ ಕಡೆಗೆ ನಾವೆಲ್ಲರೂ ಸಹ ಸಾಕ್ತಾ, ಎಲ್ರಿಗೂ ಸಹ ಸಮಾನವಾದಂತಹ ಹಕ್ಕುಗಳು ಸ್ಥಾನಮಾನಗಳು ಸಿಕ್ಕುವಂತ ಕಡೆಗೆ ಸಾಕ್ತಾ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡುವಲ್ಲಿ ನಾವೆಲ್ಲರೂ ಸಹ ಮುಂಚೂಣಿಯಲ್ಲಿ ಇರೋಣ ಅನ್ನುವಂತ ಮಾತುಗಳನ್ನ ಹೇಳ್ತಾ ನೀವೆಲ್ರಿಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ರಿಗೂ ಸಹ ನಮಸ್ಕಾರ. ಮಹಿಳೆಯರಿಂದ ಮಹಿಳೆ ನಮ್ಮ ತಾಯಿನ ಮಹಿಳೆ, ಒಬ್ಬ ಭಾರತ ಮಾತೆಯ ಮಹಿಳೆ, ಒಬ್ಬ ಕನ್ನಡ ಮಾತೆಯ ಮಹಿಳೆ, ನಮ್ಮ ಎತ್ತು ತಾಯಿ, ನಮ್ಮ ತಂಗಿಂದಿರುವ ಅಕ್ಕರು ಎಲ್ಲ ಮಹಿಳೆಯರಿಂದ ಮಹಿಳೆಯರಿಗೆ ಗೌರವ ಕೊಡಬೇಕು. ಪ್ಲಸ್ ಮಹಿಳೆಯರಿಂದ ನಾವು ಹುಟ್ಟಿರೋದು, ನಮ್ಮ ಹಣದ ತಾಯಿ ಮಹಿಳೆ, ಮಹಿಳೆಯರಿಗೆ ನಾವು ಆದ್ಯತೆ ಕೊಡಬೇಕಂತೂ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ರಿಗೂ ಶುಭಾಶಯ ಹೇಳುತ್ತಾ ಎರಡು ಮಾತುಗಳು ಮುಗಿಸ್ತೇನೆ. ಮಹಿಳೆ ಎಂದರೆ ಕೇವಲ ಒಂದು ವ್ಯಕ್ತಿಯಲ್ಲ, ಕುಟುಂಬದ ಶಕ್ತಿ, ಸಮಾಜದ ಪ್ರೇರಣೆ ಮತ್ತು ರಾಷ್ಟ್ರದ ಭವಿಷ್ಯ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಆಯೋಜಿಸಿರುವ ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ವಿಜ್ಞಾನ, ಕ್ರೀಡೆ, ಆಡಳಿತ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಮಹಿಳೆಯೂ ಸಾಧಕ. Throw off the rules like our shoes on the International Women's Day celebration. You are beautiful. The visionary leadership and continuous encouragement and academic excellence inspire all of us. Welcome to this. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ
Principal Senior Civil Judge and CJMJ Kolar ಶ್ರೀಮತಿ ಶಕುಂತಲಾ ಎಸ್ ಅವರನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಆಹ್ವಾನಿಸುತ್ತಿದ್ದೇವೆ. ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಕಾಲೇಜಿಗೆ ನಮಸ್ಕರಿಸುತ್ತಾ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಟ್ಟು ಹೆಣ್ಣಿಲ್ಲದ ಅದು ಒಂದು ಮನೆಯೇ ಹುಟ್ಟಿನಿಂದ ಕೊನೆಯವರೆಗೂ ಬೇಕು ಹೆಣ್ಣಿನ ವಾತ್ಸಲ್ಯ ಮಮತೆ ಪ್ರೀತಿ. ಸಾಕು ತಾಯಿ ಆದರೂ ಹೆತ್ತ ತಾಯಿನೇ ನಮಗೆ ಸಂವಿಧಾನ ಇಲ್ಲದಿದ್ದರೆ ನಮ್ಮ ಒಂದು ಕಾನೂನು ಯಾವ ರೀತಿ ಇರ್ತಿತ್ತು, ನಾವೆಲ್ಲರೂ ಶಾಂತಿಯುತವಾಗಿ ನಾವು ಜೀವನ ನಡೆಸ್ತಿಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡೋದು ಸಹ ಅಸಾಧ್ಯ. ಸಂಸ್ಕೃತ 2026 is give to gain strong woman strong world stand up for woman. ಇಟ್ಸ್ ನನಗೆ ಅದು ಪ್ರೌಡ್ ಅಂತ ಹೇಳಿ ನಾವು ಪುರುಷರೊಂದಿಗೆ ಹೋರಾಟ ಮಾಡಿ ಶಕ್ತಿ ಪ್ರದರ್ಶನ ಮಾಡುವುದಕ್ಕಿಂತ ನಮಗೆ ಬೇಕಾಗಿರೋದು ಇಷ್ಟೇ, ಪ್ರಕೃತಿಯ ಧ್ಯೇಯ ಉದ್ದೇಶಗಳನ್ನು ನಾವು ಅರ್ಥೈಸಿಕೊಂಡು ಪುರುಷ ಮತ್ತು ಪ್ರಕೃತಿ ಪೂರಕ ಮಾರಕವಲ್ಲ. ಪುರುಷ ಗಂಡಲ್ಲಿ ಹೆಣ್ಣು ಹೆಣ್ಣಲ್ಲಿ ಗಂಡು ಅರ್ಧನಾರೀಶ್ವರನ ಆ ಒಂದು ಆಚರಣೆ ಬರೀ ಆಚರಣೆಯಾಗಿ ಉಳಿಯದೆ ನಮ್ಮ ಮನಸ್ಥಿತಿ. ಒಬ್ಬ ರಾಜ ತನ್ನ ರಾಜ್ಯವನ್ನ ಶಕ್ತಿಯಿಂದ ಆಡಿದರೆ ಶಕ್ತಿಗಳನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ರಾಜ್ಯ ಸುಭಿಕ್ಷವಾಗಿರಬೇಕು ಅಂತಂದ್ರೆ ಪ್ರಜೆಗಳ ಮನಸ್ಥಿತಿ ಸಹ ರಾಜನ ಕಾರ್ಯಗಳಿಗೆ ಅನುಕೂಲವಾಗಿರಬೇಕು. ಅಂತಹ ಒಂದು ರಾಜ್ಯ ಸುಭಿಕ್ಷವಾಗಿರುತ್ತೆ. ಇಲ್ಲಿ ನಮಗೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ನೀಡಿರುವಂತಹ ಸಂವಿಧಾನದ ಧ್ಯೇಯ ನಾವೆಲ್ಲರೂ ಬೇರೆ ಬೇರೆ ಅಲ್ಲ. ಹೆಣ್ಣಾಗಲಿ ಗಂಡಾಗಲಿ 5 ಬೆರಳು ಸಮನಾಗಿಲ್ಲ, ಒಂದೊಂದು ಬೆರಳಿಗೂ ವಿಶೇಷತೆ ಇದೆ, ವಿಶೇಷವಾಗಿದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಈ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಕೇರಳ ಸರ್ ನಮ್ಮ ರಿಜಿಸ್ಟ್ರಾರ್ ಹಾಗೂ ಮೇಡಮ್ ಹಾಗೂ ಇಲ್ಲಿರುವಂಥ ಎಲ್ಲ ಅಧ್ಯಾಪಕರಿದ್ದಾರೆ ಮತ್ತು ಹೆಣ್ಮಕ್ಕಳು ಪೂಜಿಸಲಾಗುತ್ತೋ ಅಂದರೆ ಈ ಎಲ್ಲ ಸುಖವಾಗಿರುತ್ತೆ ಇಲ್ಲ. ಆದರೆ ಗೊತ್ತಾಯಿತು ನಮಗೆ ಇವು ನಾವು ಸುಖವಾಗಿಲ್ಲ, ಯಾರು ನಮಗೆ ಪೂಜಿಸಲಾಗಿಲ್ಲ, ನಾವೇ ಕೇರ್ ಮಾಡ್ಕೊಳ್ತಾ ಇನ್ನು ಪುಟ ತಂದೆಯ ದಿನ ಬೆಳೀತಾ ಗಂಡನ ದಿನ ಆಮೇಲೆ ಮುಖ್ಯ ಆದಮೇಲೆ ಮಗನ ದಿನ ಮತ್ತೆ ನೀವು ಪೂಜಿಸ್ತೀರಿ ನಮ್ಮನ್ನ ಎಲ್ಲಿ ಸತ್ಯ ಅಧೀನತೆ ಯಾವತ್ತಾದ್ರೂ ಗೌರವವನ್ನು ಕೊಡುತ್ತಾ. ಸೊ ಅಂದರೆ ಎಲ್ಲೋ ಒಂದು ಮಾತನ್ನ ಪರವಾಗಿ ಹೇಳಿ ಇನ್ನೆಲ್ಲ ಸೈಕೋಲಿಗಳನ್ನು ಇಟ್ಟು ನಮ್ಮನ್ನ ಸೀಸ್ ಮಾಡಿ ಅನ್ನೋದನ್ನ ಬರೀ ಬಳಸೋದಲ್ಲ, ಪರಸ್ಪರ ಗೌರವಿಸ್ಕೊಳ್ಳೋದು ಮತ್ತು ನಾವು ಯಾರು ಅಧೀನರಲ್ಲ, ನಾವೆಲ್ಲರೂ ಸಮಾನರು ಮತ್ತು ನಾವೆಲ್ಲರೂ ಕೂಡ ಒಬ್ಬರಿಗೊಬ್ಬರು ಕಾಂಟ್ರಿಬ್ಯೂಟ್ ಮಾಡೋದು. ನಮ್ಮನ್ನು ನಾವು ಮಾಡಬೇಕು, ಅವ್ರಿಗೆ ನಾವು ಅವ್ರಿಗೆ ಈ ಥರ ನಮ್ಮನ್ನ ವಿಭಾಗೀಕರಣಗೊಳಿಸಿ ನಮ್ಮನ್ನ ಸೀಸ್ ಮಾಡಿರೋದ್ರಿಂದ ನಮಗೊಂದು ಹೆಣ್ಣು ಮತ್ತು ಗಂಡ ಸೀಸ್ ಮಾಡಿರೋ ಕಾರಣಕ್ಕಾಗಿ ನಮಗೆ ಎಷ್ಟೇ ಕಾನೂನುಗಳನ್ನು ತಂದು ನಾವು ಆ ಮನಸ್ಥಿತಿಯಿಂದ ಉಳಿಸಿಕೊಳ್ಳಬೇಕು. ಈ ಕಾನೂನುಗಳನ್ನ ನಾವು ಪಾಲನೆ ಮಾಡಬೇಕು. ನಮ್ಮೊಳಗಡೆ ಅದಕ್ಕೆ ಒಬ್ಬರು ವಚನಕಾರ್ತಿ ಏನ್ ಬೇಕಾಗುತ್ತಾ ಎಲ್ಲ ಅಳಿಸಿದ್ರೆ ಎಲ್ಲ ಅಳಿಸಿದಕ್ಕೆ ನಿನ್ನ ನನ್ನನ್ನು ಅರ್ಥ ಮಾಡ್ಸಪ್ಪ, ನಿನ್ನ ಅರ್ಥ ಮಾಡ್ಕೊಳ್ತಿದ್ದೆ ನನಗೂ ಅವರಿಗೆ ಒಂದು ವಿವೇಕವನ್ನ ಅರಿವನ್ನು ಆಗ ನಾನು ನಿಮಗೆ ನಿನ್ನ ಅದು ಬಂದಿದೆ ನಾವು ಬಳಸ್ತಾ ಇದ್ದೀವಿ. ಇವತ್ತು ನಾವು 1981 ನೀವು ಸೆಕ್ಸ್ ರೇಷಿಯೋ ತೆಗೆದು ನೋಡಿದ್ರೆ, ಇವತ್ತಿನ ಸೆಕ್ಸ್ ರೇಷಿಯೋ ತೆಗೆದು ನೋಡಿದ್ರೆ ಕಾಯ್ದೆ ಬಂದಿದೆ, ಕಾನೂನಾಗಿದೆ. ಆದರೆ ಎಷ್ಟು ಪರ್ಸೆಂಟ್ ಇವತ್ತು 924 ಇದ್ದು ಇವತ್ತು ಏನಾಗಿದೆ 900ಗಿಂತ ಕೆಳಗೆ ಬಂದಿದೆ. ಕರ್ನಾಟಕ ಇರೋ ಸ್ಟೇಟ್ಗಳಲ್ಲಿ ಬೆಟರ್ ಅಂತ ನಾವು ಈಗ ಮಾತಾಡ್ತಾ ಇದ್ವಿ. ಇಂಥದ್ದಿದ್ರೂ ಕೂಡ ನಮಗೆ ಎಲ್ಲೆಲ್ಲಿ ನೀರಾವರಿಯಾಗಿದೆ, ಎಲ್ಲೆಲ್ಲಿ ಹೆಚ್ಚೆಚ್ಚು ಅಭಿವೃದ್ಧಿ ಆಗಿದೆ, ಅಲ್ಲೆಲ್ಲ ಸೆಕ್ಸ್ ರೇಷಿಯೋ ಡಿಕ್ರೀಸ್ ಆಗಿದೆ. ಹಾಗಾದರೆ ಅಭಿವೃದ್ಧಿ ಅನ್ನೋದು ಹೆಣ್ಣಿನ ಮೇಲೆ ಮಾಡೋದು ಐಡೆಂಟ್ ಮಾಡೋಕ್ಕಾಗಿರ್ಬೋದು. ಸೆಕ್ಸ್ ಬೆಳಗಾವಿ ಬೆಂಗಳೂರು ಈ ಅಭಿವೃದ್ಧಿ ಮತ್ತು ಡೆವಲಪ್ಮೆಂಟ್ಗೂ ಮತ್ತು ಹೆಣ್ಣಿನ ಮೇಲೆ ನಡೆಯುವ ಐಡೆಂಟ್ಸ್ಗೂ ಸೋಷಿಯಲ್ಗೆ ಹೊಂದಿಕೊಳ್ಬೇಕು ಅಂತ ನಾನು ಮಾತು ಮುಗಿಸ್ತೀನಿ. ಧನ್ಯವಾದ. ದಿನಾಚರಣೆಯಲ್ಲಿ ಯೋಜನೆಯನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ ಹಿರಿಯ ಶಾಸಕರು
Time to feel a little